ತಮಗೆ ಕೊಟ್ಟಿದ್ದೀವಿ. 2027 ಜನಗಣತಿಗೆ ಸಂಬಂಧಪಟ್ಟಂತೆ 2 ಹಂತದಲ್ಲಿ ಈ ಒಂದು ಜನಗಣತಿ ನಡೀತಾ ಇದೆ. ಇದು ಸ್ವಾತಂತ್ರ್ಯದ ನಂತರ 8ನೇ ಜನಗಣತಿ. 1872ರಿಂದ ಸರಣಿಯಲ್ಲಿ ಈಗ 16ನೇ ಜನಗಣತಿ ಆಗಿದೆ. 2 ಹಂತದಲ್ಲಿ ನಡೀತಾ ಇದೆ. ಮೊದಲನೇ ಹಂತದಲ್ಲಿ ಏಪ್ರಿಲ್ 16ರಿಂದ ಮೇ 15ರವರೆಗೆ ಮನೆ ಪಟ್ಟಿ ಮತ್ತು ಮನೆಗಣತಿ ನಡೀತಾ ಇದೆ. ಹೌಸ್ ಲಿಸ್ಟಿಂಗ್ ಮತ್ತು ಹೌಸಿಂಗ್ ನಡೀತಾ ಇದೆ. ಎರಡನೇ ಹಂತದಲ್ಲಿ ಜನಸಂಖ್ಯಾ ಗಣತಿ 2027ಕ್ಕೆ ನಡೀತದೆ. ಬಟ್ ಇಲ್ಲಿ ತಮ್ಮ ಕಡೆಯಿಂದ ನಮ್ಮ ಉದ್ದೇಶ ಏನು ಇದರಲ್ಲಿ ತಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅಂದರೆ, ಬಹಳ ಮುಖ್ಯವಾಗಿ ಈ ಬಾರಿ 2 ರೀತಿಯಲ್ಲಿ ವಿನೂತನ ಮತ್ತು ವಿಶೇಷತೆ ಇದೆ. ಒಂದು, ಡಿಜಿಟಲ್ ಮಾಡೆಲ್ನಲ್ಲಿ ಜನಗಣತಿ ಆಗ್ತಾ ಇದೆ. ಎರಡನೇದು, ಸಾರ್ವಜನಿಕರಿಗೆ ಸ್ವಯಂ ಗಣತಿಗೆ ಅಂದರೆ ಸೆಲ್ಫ್ ಎನ್ಯುಮರೇಷನ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಇದೇ ಮೊದಲು ಕೊಟ್ಟಿರ್ತಕ್ಕಂಥದ್ದು. ಆ ಮೂಲಕ ಈಗ ನಮಗೆ ಏಪ್ರಿಲ್ 1ನೇ ತಾರೀಕಿಂದ ಏಪ್ರಿಲ್ 15ನೇ ತಾರೀಕುವರೆಗೆ 15 ದಿವಸಗಳ ಕಾಲ ಸುರಕ್ಷಿತ ವೆಬ್ ಪೋರ್ಟಲ್ ಅಂತ ಇದೆ. ಆ ವೆಬ್ ಪೋರ್ಟಲಲ್ಲಿ ಸಾರ್ವಜನಿಕರೇ ತಮ್ಮ ಇಚ್ಛೆಗನುಗುಣವಾಗಿ ತಮ್ಮ ಮಾಹಿತಿಯನ್ನು ಸ್ವಯಂ ಪ್ರೇರಿತವಾಗಿ ಸ್ವಯಂ ಗಣತಿಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ತಾವು ಸಾರ್ವಜನಿಕರಿಗೆ ಹೆಚ್ಚು ಪ್ರಚಾರವನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ಸೊ ಹಾಗಾಗಿ ಆ ಪಾಯಿಂಟನ್ನು ತಾವು ಹೈಲೈಟ್ ಮಾಡಿ ಸಾರ್ವಜನಿಕರಿಗೆ ಹೆಚ್ಚು ಒಂದು ಮಾಹಿತಿಯನ್ನು ಕೊಡಬೇಕು. ಮತ್ತು ಮೊಬೈಲ್ ಆ್ಯಪ್ ಮೂಲಕ ಕೂಡ ಈಗಾಗಲೇ ಗಣತಿಯನ್ನು ಮಾಡಲಿಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮಲ್ಲಿ ಎಲ್ಲ ಚಾರ್ಜ್ ಆಫೀಸರ್ಸು, ಅದಾದಮೇಲೆ ತಾಂತ್ರಿಕ ಸಹಾಯಕರು, ಎನ್ಯುಮರೇಟರ್ಸು, ಸೂಪರ್ವೈಸರ್ಸು ಎಲ್ಲ ಅಪಾಯಿಂಟ್ಮೆಂಟು ಕೂಡ ಆಗಿದೆ. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. ತರಬೇತಿನೂ ಕೂಡ ಆಗಿದೆ. ಸೊ ನಮಗೆ ಏಪ್ರಿಲ್ 15ರಿಂದ ಮನೆಗಣತಿ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚೆ 15 ದಿವಸಗಳ ಕಾಲ ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿದ್ದಾರೆ ಸೆಲ್ಫ್ ಎನ್ಯುಮರೇಷನ್ಗೆ. ಅದನ್ನು ತಮ್ಮ ಮೂಲಕ ಹೆಚ್ಚು ಹೈಲೈಟ್ ಮಾಡಬೇಕಂತ ವಿನಂತಿನ ಮಾಡ್ಕೋತಾನೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 1575 ಏನು ಕಂದಾಯ ಗ್ರಾಮಗಳಿದೆ, ಅದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಟೋಟಲ್ ಈಗ ನಾವು 3486 ಎನ್ಯುಮರೇಟರ್ಸ್ನ ಅಪಾಯಿಂಟ್ ಮಾಡಿದ್ದೇವೆ. ಮತ್ತು ಟೋಟಲ್ ಈಗ 3696 ಎನ್ಯುಮರೇಷನ್ ಬ್ಲಾಕ್ ಅಂತ ನಾವು ಕ್ರಿಯೇಟನ್ನು ಮಾಡ್ಕೊಂಡಿದ್ದೇವೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.